ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಮತ್ತೆ ಅರ್ಪಿ ಹೊರಗಡೆ ಹೋಗ್ತಿದ್ದೀವಿ. ಇಟ್ ಈಸ್ ಸೋ ಅನ್ಪ್ಲಾನ್ಡ್ ಅಂತಂದರೆ ಸುಮ್ಮನೆ ಕೂತಲ್ಲೇ ಮಾತಾಡ್ತಿದ್ವಿ. ಸರಿ ಬಾ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದು. ನಾನು ಅಲ್ಲೇ ಇದ್ದೆ ಅಲ್ವಾ, ಹಾಗಾಗಿ ಅಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ತಿರ್ಗಾ ನಮ್ಮನೆ ಯಾರು ಹೋಗಿ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಲಿಪ್ಸ್ಟಿಕ್ನ ಆಸ್ ಎ ಬ್ಲಷ್ ಆಗಿ ಬಳಸ್ತಾ ಇದ್ದೀನಿ. ಆ್ಯಂಡ್ ಐಬ್ರೋ ಪೆನ್ಸಿಲ್ ಕೊಟ್ಟಿದ್ಲು, ಐಬ್ರೋನ ಫಿಲ್ ಮಾಡಿಕೊಂಡು ಮತ್ತೆ ಅದೇ ಐಬ್ರೋ ಪೆನ್ಸಿಲಿಂದ ನಾನು ಆಸ್ ಎ ಲಿಪ್ ಲೈನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬ್ಲಷ್ಗೆ ಯಾವ ಲಿಪ್ಸ್ಟಿಕ್ ಬಳಸಿದೆ ಅದೇ ಲಿಪ್ಸ್ಟಿಕ್ನ ಲಿಪ್ಸಿಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇಷ್ಟೇ ನಾನು ರೆಡಿ ಆಗೋದು, ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಆ್ಯಂಡ್ ಇಬ್ರು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಫನ್ನಿ ಅನ್ನಿಸ್ತಿತ್ತು ಅಂದರೆ ಇಬ್ರು ಮೊಬೈಲ್ ಇಟ್ಕೊಂಡಿದ್ದೀವಿ. ನಾನು ಹೇಳ್ದೆ ಅವಳಿಗೆ ಸ್ಟಾರ್ ಬಕ್ಸಿಗೆ ಹೋಗೋಣ ಅಂತ. ಅವಳು ಇವಾಗ ಸ್ಟಾರ್ ಬಕ್ಸ್ ಬೇಡ ಅಂತ ಅಂದ್ಲು. ಆಮೇಲೆ ಒರಾಯನ್ ಅಂತ ಡಿಸೈಡ್ ಮಾಡಿ ಇಬ್ರು ಒರಾಯನ್ ಮಾಲಿಗೆ ಹೊರಟಿದ್ದಾಯಿತು. ಆ್ಯಕ್ಚುಲಿ ಯಾಕೆ ಹೋದ್ವಿ ಅಂತ ಇಬ್ರಿಗೂ ಗೊತ್ತಿಲ್ಲ, ಸುಮ್ಮನೆ ಹೋಗೋಣ ಅಂತ ಹೊರಟಿದ್ದು ಫಸ್ಟ್. ಬಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು ಮಿನಿಸೋ. ಹಾಗಾಗಿ ಮಿನಿಸೋಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ, ಏನಾದರೂ ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಅಂತ ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ. ಅದಾದ್ಮೇಲೆ ಮ್ಯಾಕ್ಸಿಗೆ ಹೋದ್ವಿ. ಮ್ಯಾಕ್ಸಲ್ಲಿ ಏನೋ ಅಂತ ನನಗೆ ವಾವ್ ಅಂತ ಅನಿಸಿಲ್ಲ. ಆ್ಯಂಡ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ವಾಪಸ್ ಬರೋ ಅಷ್ಟರಲ್ಲಿ ಜ್ಯೂಸ್ ಕುಡಿಬೇಕಾದ್ರೆ ಈ ಪುಟ್ಟು ಕಂದಮ್ಮನ ನೋಡಿದೆ. ಅವ್ನು ಮಳೆ ಬರ್ತಿತ್ತು ಅಂತ ಆರಾಮಾಗಿ ಕೂತ್ಬಿಟ್ಟಿದ್ದ ಒಂದು ಸೈಡಲ್ಲಿ. ಸೊ ಅವನ್ನ ನೋಡಿಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇಬ್ಬರು ಮನೆ ಕಡೆ ಹೊರಟಿದ್ದಾಯಿತು. ಆ್ಯಂಡ್ ಹೋಗ್ಬೇಕಾದ್ರಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬರ್ತಾ ಐಬ್ರೋ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಬಂದ್ವಿ ಅಂದ್ಬಿಟ್ಟು ಐಬ್ರೋನ ಮಾಡಿಸ್ಕೊಳ್ಳೋಕ್ಕೆ ಹೊರಟ್ವಿ. ಇಬ್ಬರು ಐಬ್ರೋ ಮಾಡಿಸಿರಲಿಲ್ಲ ಗುರು. ಇಬ್ರಿಗೂ ಹೆಂಗೆ ಬೆಳ್ಕೊಂಡಿತ್ತು ಅಂದರೆ ಕಾಡ್ ಅಂತಲೇ ಅಂದ್ಕೊಳ್ಳಿ, ಹಂಗೆ ಬೆಳೆದಿತ್ತು. ನಾನು ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ. ಸೊ ಐಬ್ರೋ ಮಾಡಿಸಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ. ಅದಾದಮೇಲೆ ಅಪ್ಪರ್ ಲಿಪ್ ಮಾಡಿಸ್ಬೇಕಾದ್ರಂತೂ ಸಖತ್ ಫನ್ನಿ ಆಗಿತ್ತು. ಹೀಗೆ ಫನ್ ಮಾಡಿಸ್ಕೊಂಡು ಐಬ್ರೋ ಮತ್ತು ಅಪ್ಪರ್ ಲಿಪ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟಿದ್ದಾಯಿತು. ಆ್ಯಂಡ್ ನಾನು ನಮ್ಮ ಮನೆ ಕಡೆ ಬಂದೆ, ಅರ್ಪಿನೂ ಅವ್ರ ಮನೆಗೆ ಹೋತು. ಯಾಕಂದರೆ ನಾನು ಇಲ್ಲಿ ನಮ್ಮ ಮನೆಗೆ ಬರಬೇಕಿತ್ತು ಅಂದ್ಬಿಟ್ಟು ಹೊಟ್ಟು ಬಂದುಬಿಟ್ಟೆ. ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಓಕೆ ಬಾಯ್.